ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಒಂದು ಆರ್ಟ್ ಅಥವಾ ಮ್ಯಾನೇಜ್ಮೆಂಟ್ ಒಂದು ಕಲೆ ಅನ್ನೋದನ್ನು ನಾವು ಹೇಗೆ ಹೇಳ್ಬೋದು ಅನ್ನೋದನ್ನು ನೋಡೋಣ. ಈ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು ಸಾಕಷ್ಟು ಎಕ್ಸಾಮ್ಸ್ಗಳಲ್ಲಿ 8 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಇಲ್ಲಿ ನಾವು ಒಂದು ಆರ್ಟ್ ಅಂದರೆ ಯಾವುದೇ ಒಂದು ಕಲೆ ಆಗಿರ್ಬೋದು, ಎಕ್ಸಾಂಪಲ್ ಡ್ಯಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಆರ್ಟ್ ಆಗಿರ್ಬೋದು, ಅದರ ಕ್ಯಾರೆಕ್ಟರ್ನ ಬೇಸ್ ಆಗಿಟ್ಕೊಂಡು ನಾವು ಮ್ಯಾನೇಜ್ಮೆಂಟ್ ಜೊತೆ ಕಂಪೇರ್ ಮಾಡಿ ನೋಡ್ತೀವಿ. ಆಗ ನಮಗೆ ಮ್ಯಾನೇಜ್ಮೆಂಟ್ ಕೂಡ ಒಂದು ಆರ್ಟ್ ಅನ್ನೋದು ತಿಳಿದು ಬರುತ್ತೆ. ಸೊ ಇಲ್ಲಿ ಕೆಲವು ಪಾಯಿಂಟ್ಸ್ಗಳಿವೆ, ಅವುಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಾಕ್ಟಿಕಲ್ ನಾಲೆಜ್. ಒಂದು ಆರ್ಟ್ ಅಂತ ಹೇಳಿ ಬಂದಾಗ ಆರ್ಟಿಸ್ಟ್ ಆದವನಿಗೆ ಆರ್ಟಿಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟಿಕಲ್ ನಾಲೆಜ್ ಇರೋದು ತುಂಬಾ ಇಂಪಾರ್ಟೆಂಟ್. ಬರೀ ಥೇರಿ ನಾಲೆಜ್ ಒಂದೇ ಇಟ್ಕೊಂಡ್ರೆ ಸಾಕಾಗಿರಲ್ಲ. ಈಗ ಡ್ಯಾನ್ಸಿಂಗ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ನೀವು ಅದನ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಬರೀ ಥೇರಿಯನ್ನು ಓದೋದಷ್ಟೇ ಅಲ್ಲ, ಅದು ಬದಲಾಗಿ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿರಬೇಕು. ಅದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೂಡ. ಮ್ಯಾನೇಜರ್ ಆದವನಿಗೆ ಮ್ಯಾನೇಜ್ಮೆಂಟ್ನ ಥೇರಿಯ ಬಗ್ಗೆ ಅಥವಾ ಪ್ರಿನ್ಸಿಪಲ್ಸ್ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಆ ಥೇರಿ, ಆ ಪ್ರಿನ್ಸಿಪಲ್ಸ್ಗಳನ್ನು ಯಾವ ಸಿಚುವೇಶನ್ಗಳಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಕೂಡ ತಿಳಿದಿರಬೇಕು. ಅಂದರೆ ಥೇರಿ ನಾಲೆಜ್ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ನಾಲೆಜ್ ಕೂಡ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಕ್ಸ್ಪ್ಲನೇಷನ್ಸ್ನ ನೋಡೋದಿದ್ರೆ ನೋಡಿ, ಇಲ್ಲಿ ಎವ್ರಿ ಆರ್ಟ್ ರಿಕ್ವೈರ್ಸ್ ಪ್ರಾಕ್ಟಿಕಲ್ ನಾಲೆಜ್. ದೇರ್ಫೋರ್ ಲರ್ನಿಂಗ್ ಆಫ್ ಥೇರಿ ಈಸ್ ನಾಟ್ ಜಸ್ಟ್ ಇನಫ್. It is very important to know practical application of theoretical principles. A manager must also know how to apply various theoretical principles in real situations to functions as a manager. Next point, personal skill. ಪರ್ಸ್ನಲ್ ಸ್ಕಿಲ್ ಅಂತ ಬಂದರೆ ಇಲ್ಲಿ ಆರ್ಟಿಸ್ಟ್ ಅಂತ ಹೇಳಿ ತೊಗೊಂಡಾಗ ಆರ್ಟಿಗೆ ಸಂಬಂಧಪಟ್ಟಂಗೆ ಅವರಿಗೆ ಸಾಕಷ್ಟು ನಾಲೆಜ್ಗಳು ಎಲ್ಲರಿಗೂ ಸಮನಾಗೇ ಇರುತ್ತೆ. ಆದರೆ ಆ ಒಂದು ನಾಲೆಜನ್ನು ಅವರವರ ಸ್ಟೈಲ್ ಮತ್ತು ಅಪ್ರೋಚ್ ಥ್ರೂ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಕೊಡೋದಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಒಂದೇ ಟಾಪಿಕಿಗೆ ರಿಲೇಟೆಡ್ ಆಗಿ ಸಾಕಷ್ಟು ವಿಡಿಯೋಗಳು ಅವೈಲೇಬಲ್ ಇರುತ್ತೆ, ಹೌದಾ? ಅದರಲ್ಲಿ ನೀವು ಯಾವ ವಿಡಿಯೋನ ಇಷ್ಟಪಡ್ತೀರಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ವಿಡಿಯೋದಲ್ಲಿ ಕ್ರಿಯೇಟಿವಿಟಿ ಇರುತ್ತೋ, ತುಂಬ ಚೆನ್ನಾಗಿ ನಿಮಗದು ಇಷ್ಟ ಆಗೋ ಥರ ಇರುತ್ತೋ ಅಂಥ ವಿಡಿಯೋನ ನೀವು ಲೈಕ್ ಮಾಡ್ತೀರಿ, ಹೌದಾ? ಹಾಗೆ ಇಲ್ಲೂ ಕೂಡ ಅಂದರೆ ಒಬ್ಬ ವ್ಯಕ್ತಿಯ ಕ್ರಿಯೇಟಿವ್ ಥಾಟ್ಸ್ಗಳು, ಅವನ ಅಪ್ರೋಚಸ್ಗಳು, ಅವನ ಸ್ಟೈಲ್ಗಳು ಅವನ ಜಾಬ್ ಮೇಲೆ ಇಂಪ್ಲಿಮೆಂಟ್ ಆಗುವಂಥದ್ದು, ಅದು ಸಕ್ಸಸ್ಸಿಗೂ ಕೂಡ ಕಾರಣ ಆಗುತ್ತೆ, ಅಲ್ವಾ? ಅದೇ ರೀತಿಯಲ್ಲಿ ಮ್ಯಾನೇಜರ್ ಆದವನು ಅವನ ಒಂದು ಕ್ರಿಯೇಟಿವಿಟಿನ, ಅವನ ಒಂದು ಸ್ಕಿಲ್ಲನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಕಡೆ ಯಾವ ಥರ ಅವನು ಯೂಸ್ ಮಾಡ್ಕೊಳ್ತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕ್ಯಾರೆಕ್ಟರ್ ಏನಿದೆ ಆರ್ಟಿಗೂ ರಿಲೇಟೆಡ್ ಆಗಿರುತ್ತೆ, ಮ್ಯಾನೇಜ್ಮೆಂಟಿಗೂ ರಿಲೇಟೆಡ್ ಆಗಿರುತ್ತೆ. ನೋಡಿ, ಎಕ್ಸ್ಪ್ಲನೇಷನ್ ನೋಡೋದಿದ್ರೆ ಥಿಯರಿಟಿಕಲ್ ಬೇಸ್ ಮೇ ಬಿ ಸೇಮ್ ಫಾರ್ ಎವ್ರಿ ಆರ್ಟಿಸ್ಟ್, ಬಟ್ ಈಚ್ ಒನ್ ಹ್ಯಾಸ್ ಹಿಸ್ ಓನ್ ಸ್ಟೈಲ್ ಆ್ಯಂಡ್ ಅಪ್ರೋಚಸ್ ಟುವರ್ಡ್ಸ್ ಹಿಸ್ ಜಾಬ್. That is why the level of success and quality of performance differ from one another. Next point, personalized application. ಪರ್ಸನಲೈಸ್ಡ್ ಅಪ್ಲಿಕೇಶನ್ ಅಂತ ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ಇರುವಂತಹ ನಾಲೆಜ್, ಎಕ್ಸ್ಪೀರಿಯನ್ಸ್ ಮತ್ತು ಅವನ ಪರ್ಸ್ನಾಲಿಟಿ, ಅವುಗಳನ್ನು ಅವನು ವರ್ಕಲ್ಲಿ ಅಥವಾ ಅವನ ಜಾಬಲ್ಲಿ ಹೇಗೆ ತೋರಿಸ್ತಾನೆ ಅಂತ ಹೇಳಿ. ಆರ್ಟಿಸ್ಟ್ ಅಂತ ಬಂದಾಗ ಅವನ ಆರ್ಟ್ ವರ್ಕಲ್ಲಿ ಅವನ ಎಕ್ಸ್ಪೀರಿಯನ್ಸ್, ಅವನ ನಾಲೆಜನ್ನು ಎಷ್ಟರ ಮಟ್ಟಿಗೆ ತೋರಿಸ್ತಾನೆ ಅನ್ನೋದನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ಮ್ಯಾನೇಜರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಮ್ಯಾನೇಜರ್ ಆದವನು ಅವನ ವರ್ಕಲ್ಲಿ ಅವನ ಒಂದು ನಾಲೆಜನ್ನು, ಅವನ ಒಂದು ಕ್ರಿಯೇಟಿವಿಟಿನ ಅಥವಾ ಅವನ ಒಂದು ಎಕ್ಸ್ಪೀರಿಯನ್ಸನ್ನು ಹೇಗೆ ಯೂಸ್ ಮಾಡ್ತಾನೆ ಮತ್ತು ಹೇಗೆ ಸಿಚುವೇಶನ್ಸ್ಗಳನ್ನು ಫೇಸ್ ಮಾಡ್ತಾನೆ ಅಂತ ಹೇಳಿ ನೋಡ್ಬೋದು. ಹಾಗಾಗಿ ಈ ಒಂದು ಪಾಯಿಂಟ್ ಏನಿದೆ ಆರ್ಟಿಗೂ ರಿಲೇಟೆಡ್ ಆಗಿ ಬರುತ್ತೆ ಆ್ಯಂಡ್ ಮ್ಯಾನೇಜ್ಮೆಂಟಿಗೂ ರಿಲೇಟೆಡ್ ಆಗಿ ಬರುತ್ತೆ. ಸೊ ಎಕ್ಸ್ಪ್ಲನೇಷನ್ಸ್ನ ನೋಡೋದಿದ್ರೆ ನೋಡಿ, ಎವ್ರಿ ಮ್ಯಾನೇಜರ್ ಹ್ಯಾಸ್ ಹಿಸ್ ಓನ್ ವೇ ಆಫ್ ಮ್ಯಾನೇಜಿಂಗ್ things depending upon his knowledge, experience and personality. Next point, creativity. ಕ್ರಿಯೇಟಿವಿಟಿ ಅಂದರೆ ಏನು? ಕ್ರಿಯೇಟಿವಿಟಿ ಅಂತ ಅಂದರೆ ಇಂಟೆಲಿಜೆನ್ಸ್ ಮತ್ತು ಇಮ್ಯಾಜಿನೇಷನ್ ಎರಡನ್ನೂ ಯೂಸ್ ಮಾಡಿಕೊಂಡು ಈ ಹಿಂದೆ ಇಲ್ಲದೆ ಇರುವಂಥದ್ದೇನೋ ಒಂದು ಹೊಸದನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಾವೇನು ಹೇಳ್ತೀವಿ? ಕ್ರಿಯೇಟಿವಿಟಿ ಅಂತ ಹೇಳ್ತೀವಿ. ಆರ್ಟ್ ಅಂತ ಬಂದಾಗ ಆರ್ಟಿಸ್ಟ್ ಆದವನು ತುಂಬ ಕ್ರಿಯೇಟಿವ್ ಆಗಿರ್ತಾನೆ, ಏನೋ ಒಂದು ಹೊಸದನ್ನು ಕಂಡು ಹಿಡಿಯೋದ್ರಲ್ಲೇ ಅವನು ಯಾವಾಗಲೂ ಇರ್ತಾನೆ, ಅಲ್ವಾ? ಹಾಗೆ ಮ್ಯಾನೇಜ್ಮೆಂಟ್ ನೇಚರಲ್ಲೂ ಕೂಡ ಕ್ರಿಯೇಟಿವಿಟಿ ಅನ್ನೋದಿದೆ. ಮ್ಯಾನೇಜರ್ ಆದವನು ಕೂಡ ಕ್ರಿಯೇಟಿವ್ ಆಗಿ ಏನಾದರೂ ಯೋಚನೆ ಮಾಡ್ತಾ ಇರ್ತಾನೆ, ಹೊಸದಾಗಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇರ್ತಾನೆ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಹಾಗಾಗಿ ಆರ್ಟಲ್ಲಿ ಹೇಗೆ ಕ್ರಿಯೇಟಿವಿಟಿ ಇರುತ್ತೋ ಮ್ಯಾನೇಜ್ಮೆಂಟಲ್ಲೂ ಕ್ರಿಯೇಟಿವಿಟಿ ಇದೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಎಕ್ಸ್ಪ್ಲನೇಷನ್ಸ್ಗಳನ್ನು ನೋಡೋಣ. ಎವ್ರಿ ಆರ್ಟಿಸ್ಟ್ ಹ್ಯಾಸ್ ಆನ್ ಎಲಿಮೆಂಟ್ ಆಫ್ ಕ್ರಿಯೇಟಿವಿಟಿ. ಹಿ ಏಮ್ಸ್ ಎಟ್ ಪ್ರೊಡ್ಯೂಸಿಂಗ್ ಸಮಥಿಂಗ್ ದಟ್ ಹ್ಯಾಸ್ ನೆವರ್ ಎಕ್ಸಿಸ್ಟೆಡ್ ಬಿಫೋರ್. It is the combination of intelligence and imagination. Management is creative in nature like any other art.
ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್. ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್ ಅಂತ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ವಾ, ಆ ಥರ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಷನ್ ಸಿಗ್ತಾ ಹೋಗುತ್ತೆ. ಆರ್ಟಿಸ್ಟ್ ಆದವನಿಗೆ ತನ್ನ ಆರ್ಟಿಗೆ ಸಂಬಂಧಪಟ್ಟಾಗ ಅವನೆಷ್ಟು ಪ್ರಾಕ್ಟೀಸ್ ಮಾಡ್ತಾನೆ ಅಷ್ಟು ಅದರಲ್ಲಿ ಅವನು ಪರ್ಫೆಕ್ಟ್ ಆಗ್ತಾನೆ. ಮ್ಯಾನೇಜರ್ ಆದವನು ಕೂಡ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಿನ್ಸಿಪಲ್ಸ್ಗಳನ್ನು, ಥಿಯರಿಗಳನ್ನು ಅವನು ಸ್ಟಡಿ ಮಾಡಿರ್ತಾನೆ, ಹೌದಾ. ಆ ಪ್ರಿನ್ಸಿಪಲ್, ಆ ಥಿಯರಿಗಳನ್ನು ಅವನು ಬೇರೆ ಬೇರೆ ಸಿಚುವೇಶನ್ಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತಾನೆ. ಅದರಿಂದ ಅವನು ಸಾಕಷ್ಟು ರೀತಿಯಲ್ಲಿ ಟ್ರಯಲ್ ಮಾಡ್ತಾನೆ. ಅದರಿಂದ ತಪ್ಪುಗಳಾಗುತ್ತೆ, ಮೀನ್ಸ್ ಟ್ರಯಲ್ ಆ್ಯಂಡ್ ಎರರ್ ಅಂತ ಹೇಳ್ತೀವಿ ನಾವು, ಅವುಗಳಿಂದನೂ ಕೂಡ ಅವನು ಕಲಿತಾನೆ. ಹಾಗಾಗಿ ಈ ಥರ ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್ ಅನ್ನೋದು ಕೂಡ ಮ್ಯಾನೇಜ್ಮೆಂಟಲ್ಲೂ ಇದೆ, ಆರ್ಟಲ್ಲೂ ಕೂಡ ಇದೆ. ಎಕ್ಸ್ಪ್ಲನೇಷನ್ಸನ್ನು ನೋಡೋದಿದ್ರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎವ್ರಿ ಆರ್ಟಿಸ್ಟ್ ರಿಕ್ವೈರ್ಸ್ ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್. ಸಿಮಿಲರ್ಲಿ, ಎ ಮ್ಯಾನೇಜರ್ ಲರ್ನ್ಸ್ ಥ್ರೂ ಟ್ರಯಲ್ ಆ್ಯಂಡ್ ಎರರ್ ಇನಿಷಿಯಲಿ. Over a period of time, he becomes perfect in application of management principles to manage his job. ಲಾಸ್ಟ್ ಪಾಯಿಂಟ್ ಏನಂತಂದರೆ ಗೋಲ್ ಓರಿಯೆಂಟೆಡ್. ಗೋಲ್ ಓರಿಯೆಂಟೆಡ್ ಅಂತ ಅದರಲ್ಲಿ ಆರ್ಟಿಸ್ಟ್ ಪಾಯಿಂಟ್ ಆಫ್ ವ್ಯೂನ ನೋಡೋದಿದ್ರೆ, ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ರಿಸಲ್ಟ್ ಓರಿಯೆಂಟೆಡ್ ಆಗಿರ್ತಾನೆ. ಅಂದರೆ ತನ್ನದೇನು ಆರ್ಟ್ ಇದಕ್ಕೆ ಪ್ರತಿಫಲವಾಗಿ ಅವನು ಏನನ್ನಾದರೂ ಬಯಸ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಅಪ್ರಿಷಿಯೇಟ್ ಮಾಡಬೇಕು ಅಂತ ಬಯಸ್ಬೋದು, ಅಥವಾ ಎಲ್ಲರೂ ಅದನ್ನ ಮೆಚ್ಕೊಳ್ಬೇಕು ಅಂತ ಬಯಸ್ಬೋದು. ಈ ಥರ ಅವನು ಅದನ್ನು ಬಯಸ್ತಾ ಇರ್ತಾನೆ. ಅದೇ ರೀತಿಯಲ್ಲೂ ಮ್ಯಾನೇಜ್ಮೆಂಟಲ್ಲೂ ನಡೀತಾ ಇರುತ್ತೆ. ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಆಗಿದೆ. ಇಲ್ಲಿ ಮೇಯ್ನಾಗಿ ಗೋಲ್ ಏನಿರುತ್ತೆ ಅಂತಂದರೆ ಪ್ರಾಫಿಟ್ ಮೋಟಿವ್ ಆಗಿರುತ್ತೆ. ಮ್ಯಾನೇಜರು ಕೂಡ ಆ ರಿಸಲ್ಟಿಗೋಸ್ಕರನೇ ಕಾಯ್ತಾ ಇರ್ತಾನೆ ಅಂತ ಹೇಳ್ಬೋದು. ಸೊ ಎಕ್ಸ್ಪ್ಲನೇಷನನ್ನು ನೋಡೋದಿದ್ರೆ ನೋಡಿ, ಎವ್ರಿ ಆರ್ಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್ ಆ್ಯಸ್ ಇಟ್ ಸೀಕ್ಸ್ ಟು ಅಟೈನ್ ಕಾಂಕ್ರೀಟ್ ರಿಸಲ್ಟ್ಸ್. In the same manner, management is also directed towards completion of predetermined goal.